ಯಡಿಯೂರಪ್ಪನವರು ಅಂತಾರೆ ಆರಿಸ್ತಂದ್ರಿಂದ ಹೇಳಿದ್ದೇನೆ ಪವಾಡನ ಅದ್ರಲ್ಲಿ ಎರಡು ಮಾತಿಲ್ಲ ಸಾಹಿತ್ಯಗಳದಾವಿಲ್ಲ ಅಂತಲ್ಲ ಭಾಳ ಕಡಿಮೆ ಒಂದೇನು ದಾವಣಗೆರೆಗೆ ಒಂದು ಸ್ವಲ್ಪ ಹೋಪ್ಸ್ ಅದಾವ ಅದ್ರ ಬಾಗಲಕೋಟೆಯಲ್ಲಿ ಮಾತ್ರ ಹೋಪ್ಸ್ ಆ ರೀತಿ ಇಲ್ಲ ಅನ್ನಿಸ್ತದೆ. ಯಾಕಂದರೆ ಎರಡೂ ಸಮಕೂಸ್ತಿದ್ದಾವೆ. ಯಾವ ಬೇಕಾಗಿ ಏನೋ ಮನಸ್ಥಿತಿ ಬದಲಾಗ್ಬೋದು. ಏನೋ ಆಗಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಈ ಒಂದು ಚುನಾವಣೆ ಏನಪ್ಪ ಅಂತಂದ್ರೆ ಎರಡೂ ಚುನಾವಣೆಗಳು 2028ರಲ್ಲಿ ಮುಖ್ಯಮಂತ್ರಿಗೆ ಅರ್ಹರಿದ್ದಂಥ ವ್ಯಕ್ತಿ ವಿಜೇಂದ್ರ ಅನ್ನೋದಕ್ಕೆ ಇವು ಎರಡು ಪ್ಲಾಟ್ಫಾರ್ಮ್ ಆಗ್ತಾವು ಅನ್ನೋಂಥದ್ದು. ಈ ಪ್ಲಾಟ್ಫಾರ್ಮ್ನಲ್ಲೇ ನಮ್ಮ ಯಡಿಯೂರಪ್ಪನವರು ವಿಜೇಂದ್ರ ಅವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಹಿಂದುತ್ವ ಇಲ್ಲಿ ಗೆಲ್ತದನ, ಅದಕ್ಕಿಂತ ಹೆಚ್ಚಿಗೆ ಯಡಿಯೂರಪ್ಪನವ್ರ ವ್ಯಕ್ತಿತ್ವ ಗೆಲ್ತದನ ಅನ್ನುವಂಥ ಚರ್ಚೆ ಜೋರಿದ್ದಾವೆ. ಅದು ಚರ್ಚೆ ಜೋರದ. ಯಾರು ಗೆದ್ರೂ ಸಿದ್ದರಾಮಯ್ಯ ಗೆದ್ರೂ ಹೇಳೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ ಸಿದ್ದರಾಮಯ್ಯಗೆ ಯಾವ ಒತ್ತಡವೂ ಇಲ್ಲ ಇವತ್ತು. ಯಾಕೆ ಗೊತ್ತಿರಲಿಲ್ಲ, ತನ್ನ ಮಗ ಬರಬೇಕು ಅನ್ನೋದಿಲ್ಲ, ಮತ್ತೊಂದಿಲ್ಲ, ಮತ್ತು ದಾನ ಏನು ಬಂದ್ರೆ ದಾನ ಬರಬೇಕು ಅನ್ನೋಂಥ ಏನೋ ಎಲ್ಲೋ ಒಂದು ದೂರದ ಆಶೆ ಅದ. ಆದರೂ ಅವರು ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ DKಶಿ ಅವ್ರಿಗೆ ಆಗಲಿ ಮತ್ತಾರಿಗೂ ಆಗಲಿ ಬಿಟ್ಟುಕೊಡೋ ಪ್ರಸಂಗ ಬಂದದಪ್ಪ ನಮ್ಮದು ಅವ್ರಿಗೆ ಮನವರಿಕೆ ಆಗ್ಯದ. ಹೀಗಾಗಿ 2028ರಲ್ಲಿ ಅವ್ರು ನಾವು ಮುಖ್ಯಮಂತ್ರಿಗಳಿಗೆ ಬದಲಾವಣೆಂಥ ಅವಶ್ಯಕತೆ ಅವ್ರಿಗೇನಿಲ್ಲ, ಅವ್ರ ಮಗಳು ತರಬೇಕಂತ ಅವ್ರಿಗಿಲ್ಲ. ಜೊತೆಗೆ ಏನಿದ್ರು ಕಾಂಪಿಟೇಷನ್ DKಶಿ ಮತ್ತು ಸತೀಶ್ ಅವ್ರ ಮಧ್ಯದ ಅದ್ರಾಗ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ. ಮತ್ತು ಅದರಲ್ಲಿ ಎರಡೂ ಕ್ಷೇತ್ರ ಅವ್ರು ಇಬ್ಬರು ಗೆಲ್ಸ್ಕೊಂಡು ಹೋದ್ರಂತೆ ಮುಗಿದೋಗ್ಬಿಡ್ತು. ಮತ್ತು 2028ಕ್ಕೆ DKಶಿ ವರ್ಷ ಸತೀಶೋ ಇನ್ನೊಬ್ಬರು ಯಾರೋ ಕಾಂಪಿಟೇಷನ್ ಆಗ್ತದೆ. ಆದರೆ ವಿಜೇಂದ್ರ ಅವ್ರ ಸ್ಥಿತಿ ಮಾತ್ರ ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಈಗಾಗಲೇ ಅವ್ರ ವಿರೋಧಿಗಳು ಇದೆಲ್ಲ ಪ್ಲ್ಯಾನ್ ನಡೆಸಿದಾರ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಈ ಚುನಾವಣೆ ನಮ್ಮ ಯಡಿಯೂರಪ್ಪರ ಮಗನ ಹಣೆ ಬರವನ್ನು ಬರೆಯುವಂಥದ್ದು ಅಂತೇಳಿ ಭಾಳಷ್ಟು ಮಾತಾಡ್ತಾ ಇದ್ದಾರೆ. ಅದು ಏನಾಗ್ಬೋದು ನೋಡು ನೀವು ಅಂತ ಹೇಳ್ತಾ ಅವರು ಯಡಿಯೂರಪ್ಪನವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ, ನೋಡಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ, ಗೆಲ್ತಾರೆ ಹೆಂಗೆ ಅಂತೇಳಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಹೇಗೆ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.